ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 65ರ ಬಳಿಯ ತಡೋಳ ಗ್ರಾಮದ ಹೊರವಲಯದಲ್ಲಿ ಸೋಮವಾರ ಸಂಜೆ ಅಪರಿಚಿತ ಕಾರು ಡಿಕ್ಕಿ ಹೊಡೆದ ಪರಿಣಾಮ 15 ಕುರಿಗಳು ಮೃತಪಟ್ಟಿವೆ. ವಿಜಯಪುರ ಜಿಲ್ಲೆ ಮೂಲದ ಜ್ಯೋತಿಬಾ ಪಾಂಡು ಲೋಖಂಡೆ ಎಂಬುವರಿಗೆ ಸೇರಿದಂತ ಕುರಿಗಳಾಗಿವೆ. ಕುರಿಗಾಹಿಗಳು ಸುಮಾರು 700 ಕುರಿಗಳನ್ನ ಮೇಯಿಸಲು ಹುಮ್ನಾಬಾದ್ ತಾಲೂಕು ವ್ಯಾಪ್ತಿ ಪ್ರದೇಶದಲ್ಲಿ ಮೇಯಿಸುತ್ತಿದ್ದಾರೆ. ಇನ್ನು ಸೋಮವಾರ ಸಂಜೆ ಕುರಿಗಳನ್ನ ಮೇಯಿಸಿಕೊಂಡು ರಸ್ತೆ ದಾಟುವಂತ ವೇಳೆ ಹುಮ್ನಾಬಾದ್ ಕಡೆಯಿಂದ ವೇಗವಾಗಿ ಬಂದ ಕಾರೊಂದು ತಡೋಳ ಗ್ರಾಮದ ಹೊರವಲಯದಲ್ಲಿ ಡಿಕ್ಕಿ ಹೊಡೆದಿದೆ. ಈ ವೇಳೆ 12 ಕುರಿ ಹಾಗೂ 3 ಕುರಿಮರಿಗಳು ಸ್ಥಳದಲ್ಲಿಯೇ ಮೃತಪಟ್ಟಿವೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಜ್ಯೋತಿಬಾ ಪಾಂಡು ಲೋಖಂಡೆ ಅವರ ಉಪಜೀವನಕ್ಕೆ ಆಸರೆಯಾಗಿದ್ದ ಕುರಿಗಳು ಕಾರು ಡಿಕ್ಕಿಯಾಗಿದ್ದರಿಂದ ಕುರಿಗಳು ಸ್ಥಳದಲ್ಲಿಯೇ ಮೃತಪಟ್ಟಿವೆ. ಇನ್ನು ಕೂಗಿಕೊಂಡರೂ ಕೂಡ ಚಾಲಕ ಕಾರನ್ನ ವೇಗವಾಗಿ ಬಂದು ಡಿಕ್ಕಿ ಹೊಡೆದಿದ್ದಾರೆ. ಡಿಕ್ಕಿಯ ರಭಸಕ್ಕೆ ಕಾರಿನ ಮುಂಭಾಗಕ್ಕೆ ಹಾನಿಯಾಗಿದೆ. ಕುರಿಗಳು ಮೃತಪಟ್ಟಿರುವುದರಿಂದ ಸುಮಾರು 3 ರಿಂದ 4 ಲಕ್ಷ ನಷ್ಟವಾಗಿದೆ ಎಂದು ಕುರಿಗಾಹಿ ಜ್ಯೋತಿಬಾ ತಿಳಿಸಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಪಶು ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಈ ಒಂದು ಕಾರಿಂದ ಇವತ್ತು ಆಕ್ಸಿಡೆಂಟ್ ಆಗಿದೆ ಫ್ರೆಂಡ್ಸ್. ನೋಡಿ ಯಾವ ರೀತಿ ಎಲ್ಲ ಇಲ್ಲಿ ಆಳ್ತಾ ಇದ್ದಾರೆ. ಯಾವ ಊರು ನಮ್ ಬಿಜಾಪುರ ಐತಿ ಅವ. ನಾವ್ ದಿನ ಒಂದು ಊರು ಮಾಡ್ತೀವ. ಊರು ಮಾಡಿ ನಾವ್ ಸಣ್ಣ ಸಣ್ಣ ಮಕ್ಕಳ ತಗೋರ ನಾವ್ ದಿನ ಊರು ತಿರುಗಾಡ್ತಾರ್ರಿ. ಮಾಡ್ತಾರೆ ಏನಾದ್ರು ಸೆಟಲ್ಮೆಂಟ್ ಮಾಡ್ತಾರ. ಯಾರು ಧೈರ್ಯ ಕಳ್ಕೊಬೇಡ್ರಿ, ಸೆಟಲ್ಮೆಂಟ್ ಮಾಡ್ತಾರ. ಹಳ್ಳಿಗೆ ಹೋಗ್ಬೇಡಿ. ನಿಮ್ದು ಊರು ಬೀದರೇನಾ? ಬೇರೆ ಕಡೆ ಬಂದಿಲ್ಲ ಉಳಿದ್ರಿ? ಬೀದರ್ದವ್ರೇನಾ ಅಥವಾ ಬೇರೆ ಕಡೆ ಬಂದು ಉಳಿದ್ರಿ? ಬಿಜಾಪುರ ಇಲ್ಲಿ ಬೀದರ್ನಾಗ ಬಂದು ವಾಸ ಮಾಡುತ್ತೀರಿ. ಹೆಂಗ ದಿನ ಒಂದೊಂದು ಊರಿಗೆ ಹೋಗ್ತಾ ಇರ್ತೀರಾ? ಅಂತಂದ್ರೆ ಒಂದೇ ಊರಾಗ ನೀವು ಇರಂಗಿಲ್ಲ. ಒಂದೊಂದು ದಿನ ಒಂದೊಂದು ಊರಿಗೆ ಹಿಂಗೆ ಪ್ರಯಾಣ ಬೆಳೆಸ್ಕೊತಾ ಇರ್ತೀವಿ. ಎಲ್ಲ ಕುರಿಗಳು ಸಂಘಟನೆ